ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಲಾಂಚ್ ಆಗಿರುವಂತ ಎರಡು ಸ್ಮಾರ್ಟ್ ಫೋನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಂದ್ರೆ ವಿವೋ ಕಂಪನಿಯವರು ಈಗಾಗಲೇ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವಂತ ಎರಡು ಮೊಬೈಲ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ಈ ಫೋನ್ಗಳನ್ನ ಕ್ಯಾಮೆರಾ ಮತ್ತು ಗೇಮಿಂಗ್ ಆಗಿ ವಿಶೇಷವಾಗಿ ರನ್ ಮಾಡಿದಂತ ಫೋನ್ಗಳು ಇವಾಗಿವೆ. ಅದರಿಂದ ಈ ಫೋನ್ಗಳು ಹೊಂದಿರುವಂತಹ ಕ್ಯಾಮೆರಾ ಆಗಿರಬಹುದು, ಪ್ರೊಸೆಸರ್ ಆಗಿರಬಹುದು, ಬ್ಯಾಟರಿ, ಚಾರ್ಜರ್ ಮತ್ತೆ ಇನ್ನಿತರ ಸಂಗತಿಗಳನ್ನ ಡೀಟೇಲ್ ಆಗಿ ನಾವು ನೋಡ್ಕೋಬೇಕು ಅಂತಂದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಅಲ್ಲದೆ ನೀವೇನಾದ್ರೂ ಈ ಫೋನ್ಗಳ ಬಗ್ಗೆ ಕ್ವಶನ್ಗಳಿದ್ರೆ ಖಂಡಿತವಾಗಿ ಅವನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ. ಉತ್ತರ ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. I'm a showstopper, glow getter, trendsetter on the rise, no one better. I'm a dream chaser, dream chaser. Find you unique. Y400 Pro ಇದು 6.77 ಇಂಚಸ್ ಪ್ಲಸ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. ಇದು ಒಳ್ಳೆಯ ರೀತಿಯಾದಂತಹ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಇಲ್ಲಿ ಬರುವಂತದ್ದು. ಇದಕ್ಕೆ 120 ಹರ್ಟ್ಜ್ ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಮೀಡಿಯಾಟೆಕ್ ಡಿಮೆನ್ಸಿಟಿ 7300 ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಒಂದು ಉತ್ತಮವಾದ ಮತ್ತು ಪವರ್ಫುಲ್ ಆದ ಒಂದು ಚಿಪ್ಸೆಟ್ ಅಂತ ಹೇಳ್ಬಹುದು. ಇದು ಎಂತದೇ ಗೇಮ್ ಅನ್ನ ನಿಮ್ಗೆ ಈಸಿಯಾಗಿ ಆಡ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 2 years OS ಅಪ್ಡೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಡಲಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಡ್ಯುಯಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 2MP ಮೇನ್ ಕ್ಯಾಮ್ರಾವನ್ನ ಇದಕ್ಕೆ ಕೊಡಲಾಗಿದೆ. ಇದು ಒಳ್ಳೆಯ ರೀತಿಯ ಒಂದು ಕ್ಯಾಮ್ರಾ ಅಂತ ಹೇಳ್ಬಹುದು. ಇಲ್ಲಿ ನೀವು ವಿಡಿಯೋವನ್ನ ಚೆನ್ನಾಗಿ ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಸಖತ್ತಾಗಿ ನೀವು ಮಾಡಿಕೊಳ್ಳಬಹುದು. ಅಂತೆ 32MP ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇದು ಸಹಿತ ಒಳ್ಳೆಯ ರೀತಿಯ ಒಂದು ಕ್ಯಾಮ್ರಾ ಅಂತ ಕೇಳಬಹುದು. ಇಲ್ಲಿ ನೀವು ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಚೆನ್ನಾಗಿ ನೀವು ಮಾಡಿಕೊಳ್ಳಬಹುದು. ಇನ್ನು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಸಹಿತ ಮೆಮರಿಯನ್ನ ಎಕ್ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇನ್ನು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ 5500 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯ ಒಂದು ಉತ್ತಮವಾದ ಒಂದು ಬ್ಯಾಟರಿ ಅಂತ ಹೇಳ್ಬಹುದು. ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆ ಆಗದಂತೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ ಸಪೋರ್ಟಿವ್ ಆಗಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದಕ್ಕೆ ಕಾಯಬೇಕಾದ ಒಂದು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ಬಹುದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸ್ 24,999 ಆಗಿರುವಂತದ್ದು. ಇದು ಬೆಸ್ಟ್ ಪ್ರೈಸ್ ಅಂತ ಹೇಳ್ಬಹುದು. ಇದು ಯಾವುದೇ ಸಮಯದಲ್ಲಿ ನಿಮ್ಗೆ ಹೆಚ್ಚು ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ಇದನ್ನ ಗಮನಿಸುವುದು ಒಳ್ಳೆಯದು. This thing is lit. Enjoy it, share it, show it. This season, get set, turbo. ವಿವೋ T4 ಅಲ್ಟ್ರಾ ಇದಕ್ಕೆ ಮೀಡಿಯಾಟೆಕ್ ಡಿಮೆನ್ಸಿಟಿ 9300 ಪ್ಲಸ್ ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಒಳ್ಳೆಯ ರೀತಿಯಾದಂತಹ ಒಂದು ಚಿಪ್ಸೆಟ್ ಅಂತ ಹೇಳ್ಬಹುದು. ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ನೀವು ಎಂತದೇ ಗೇಮ್ ಅನ್ನ ಈಸಿಯಾಗಿ ಮತ್ತು ಸ್ಮೂತ್ ಆಗಿ ಇಲ್ಲಿ ಆಡಬಹುದು ಮತ್ತು ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮಾಡಿಕೊಳ್ಳಬಹುದು. ಇದಕ್ಕೆ 6.67 ಇಂಚಸ್ ಫುಲ್ HD ಪ್ಲಸ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದು ಕೂಡ ಒಳ್ಳೆಯ ರೀತಿಯ ಒಂದು ಡಿಸ್ಪ್ಲೇ ಅಂತ ಹೇಳಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. ಇಲ್ಲಿ 120 ಹರ್ಟ್ಜ್ ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಇದು ಕೂಡ Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 2 years OS ಅಪ್ಡೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು.
ಇನ್ನು ಕ್ಯಾಮ್ರಾ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಟ್ರಿಬಲ್ ಕ್ಯಾಮ್ರಾವನ್ನ ಕೊಡಲಾಗಿದೆ. 50 MP ಪ್ಲಸ್ 8 MP ಪ್ಲಸ್ 50 MP ಮೇನ್ ಕ್ಯಾಮ್ರಾವನ್ನ ಇದಕ್ಕೆ ಕೊಡಲಾಗಿದೆ. ಇದು ಚೆನ್ನಾಗಿರುವಂತ ಒಂದು ಕ್ಯಾಮ್ರಾ ಸೆಟಪ್ ಅಂತ ಹೇಳ್ಬಹುದು. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಚೆನ್ನಾಗಿ ನೀವು ಮಾಡ್ಕೊಳ್ಬಹುದು. 4K ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಚೆನ್ನಾಗಿ ನೀವು ಮಾಡಿಕೊಳ್ಳಬಹುದು. ಇದಕ್ಕೆ 32 MP ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಇಲ್ಲಿ ಕೊಡಲಾಗಿದೆ. ಇದು ಸಹಿತ ಒಳ್ಳೆಯ ರೀತಿಯ ಒಂದು ಕ್ಯಾಮ್ರಾ ಅಂತ ಹೇಳ್ಬಹುದು. ಇನ್ನು 8GB RAM ಮತ್ತು 256 GB ಸ್ಟೋರೇಜ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ ಸಹಿತ ನೀವು ಮೆಮರಿಯನ್ನ ಎಕ್ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೂಡ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೂ ಕೂಡ ಬ್ಯಾಟರಿಯನ್ನ ಚೆನ್ನಾಗಿ ಕೊಟ್ಟಿರುವಂತದ್ದು. 5500 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಕೂಡ ಒಳ್ಳೆಯ ರೀತಿಯ ಒಂದು ಬ್ಯಾಟರಿ ಅಂತ ಹೇಳ್ಬಹುದು. ಇದಕ್ಕೆ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸ್ 34,999 ಆಗಿರುವಂತದ್ದು. ಇದು ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳ್ಬಹುದು. ಈ ಪ್ರೈಸ್ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ಗಮನಿಸುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.